ಮುಂದಿನ ರಾಶಿ ತುಲಾ ರಾಶಿ. ಅಮ್ಮ ನೋಡಿ, ಇವ್ರಿಗೂ ಸಹ ತುಲಾರಾಶಿಯವರಿಗೆ ಈ ಚಂದ್ರನೇ ನಮಗೆಲ್ಲ ಮನಸ್ಸನ್ನು ಕೆಡಿಸ್ತಕ್ಕಂಥವನು. ಸಂಬಂಧಗಳಲ್ಲೇ ಅಸಮಾಧಾನ ಉಂಟಾಗೋದು. ಅಕ್ಕ ತಂಗಿಯರಂತೂ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೊಟ್ಟೋಗುವಂಥ ಚಾನ್ಸಸ್ಗಳಿದೆ. ಇವರು ಸ್ವಲ್ಪ ಸೌಮ್ಯವಾಗಿತ್ತು ಅಂತಂದರೆ ಯಾವ ತಂಟೆ ತಕರಾರು ಇರಲ್ಲ. ಇವ್ರಿಗೆ ಏನಾಗುತ್ತೆ ಅಂದರೆ ಸುಮ್ಮನೆ ಕೂತಿರ್ತಾರೆ, ಏನೋ ಒಂದು ವಿಷಯಕ್ಕೆ, ಒಂದು ಕಾಫಿಗೋ, ಒಂದು ನೀರಿಗೋ, ಅಥವಾ ಒಂದು ವ್ಯವಹಾರಕ್ಕೋ, ಒಂದು ಹಣ್ಣಿಗೋ, ಒಂದು ಚಾಕ್ಲೇಟ್ಗೋ ಜಗಳ ಆಡ್ಕೊಂಡ್ಬಿಡ್ತಾರೆ, ಆಚೆ ಹೊಟ್ಟೋಗ್ಬಿಡ್ತಾರೆ. ಇದೆಲ್ಲ ಅವ್ರು ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಎಷ್ಟು ಸೌಮ್ಯವಾಗಿರ್ತಾರೋ ಅಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ. ಹಣಕಾಸಿನಲ್ಲಿ ಸಮತೋಲನ ಕಾಪಾಡ್ಕೋಬೇಕು ಇವರು. ಆದರೆ ಇದೆ ಅಂತ ಖರ್ಚು ಮಾಡೋಗ್ಬಾರ್ದು. ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೆಯದು. ಇವರು ಸ್ವಲ್ಪ ಮೃತ್ಯುಂಜಯ ಜಪ ಮಾಡ್ಕೊತಾ ಇರಬೇಕಾಗತ್ತೆ. ಈಶ್ವರಂದು ತ್ರ್ಯಂಬಕೆ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರ್ಕಮುಂದನಾತ್ ಮೃತ್ಯೋರ್ಮಕ್ಷೀಯ ಮಾಮೃತ ಅಂತಕ್ಕಂಥದ್ದು. ಮತ್ತು ವಿಶೇಷವಾಗಿ ಇವರು ನೀರಿನ ಹತ್ರ ಹೋಗಬಾರ್ದು. ತುಲಾರಾಶಿಯವರು ಈ ಹಸುಗಳು ಬಸವಣ್ಣ ಇರುತ್ತಲ್ಲ, ಅಲ್ಲಿ ಹೋಗಬಾರ್ದು, ಗುದ್ದು ಬಿಡುತ್ತೆ. ಅದು ಜೀವಕ್ಕೆ ಹಾನಿ ಇದೆ, ತೊಂದರೆ ಇದೆ. ಪ್ರಾಣಿಗಳ ಹತ್ರ ಆಟ ಆಡಬಾರ್ದು. ಪ್ರಾಣಿಗಳ ಹತ್ರ ಹುಷಾರಾಗಿರ್ಬೇಕು ಇವರು. ಮತ್ತು ಇವರು ವಿಶೇಷವಾಗಿ ನೋಡಿ, 5ರಲ್ಲಿ ಕುಜ ಕಷ್ಟ ಪ್ರಾಪ್ತಿ ಕೊಡ್ತಕ್ಕಂಥವನು, 5ರಲ್ಲಿ ಭುಜ ಅಪಕೀರ್ತಿ. ಹೇಳಿದ್ವಲ್ಲ ನಿಮಗೆ, ಯಾವ ಹುಷಾರಾಗಿರಬೇಕು, ಅಪಕೀರ್ತಿಗಳು ಜಾಸ್ತಿ ಉದ್ಯೋಗದಲ್ಲಿ. ಮತ್ತು 6ನೇ ಶುಕ್ರ ಸ್ಥಾನ ಚಲನೆ, 6ನೇ ಶನಿ ಲಕ್ಷ್ಮೀಕರವಾಗಿ ಹಣಕಾಸು ಎಲ್ಲ ಕೊಡ್ತಾನೆ. ಮತ್ತು ಸಂತೋಷ, 9ನೇ ಗುರು ಸಂಪತ್ತು, 11ನೇ ಕೇತು ದ್ರವ್ಯ ಲಾಭ. ಇವೆಲ್ಲ ಗ್ರಹಗಳು ಚೆನ್ನಾಗಿರೋದನ್ನೇ ಸ್ವಲ್ಪ ಹುಷಾರಾಗಿರಬೇಕು. ಗ್ರಹಣದ ಪ್ರಯುಕ್ತ ನಾನು ಹೇಳ್ತಾ ಇರೋದು ಅನುಕೂಲ ಆಗುತ್ತಮ್ಮ, ಒಳ್ಳೆಯದಾಗುತ್ತೆ. ಪರಿಹಾರ ಅಮ್ಮ, ಇವರು ತುಲಾರಾಶಿಯವರು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ಹೃದಯ ಅಂತ ಬರ್ತಕ್ಕಂಥದ್ದು, ಅದು ಪಾರಾಯಣ ಮಾಡ್ಕೋಬೇಕಾಗತ್ತೆ. ಇವ್ರಿಗೂ ಸಹ ಶುಕ್ರನೇ ಆಗಿರೋದ್ರಿಂದ, ತುಲಾಗೆ ವೃಷಭಗೆ ಎರಡೂ ಅಧಿಪತಿ ಶುಕ್ರನೇ. ಆದ್ದರಿಂದ ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಅಂತ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡಾಗ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಅಂತ ಬರುತ್ತೆ. ಅದನ್ನು ಪಾರಾಯಣ ಮಾಡಿಕೊಂಡ್ರೆ ದುಡ್ಡು, ಯಶಸ್ಸು ಸಿಕ್ಕುತ್ತೆ, ಅನುಕೂಲ ಆಗುತ್ತೆ.